ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯದಲ್ಲಿ 3 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದ್ದು ಹಿಂದೂ ಹಿತ ರಕ್ಷಕರಿಗೆ ಮತ ಹಾಕಿ ಎಂದಿದ್ದಾರೆ. ಈಗಿನ ಸಚಿವ ಸಂಪುಟದಲ್ಲಿ ಇರುವಂತಹ ಭ್ರಷ್ಟರು ಲೆಕ್ಕ ಇಲ್ಲ. ನೇರವಾಗಿ ದಲಿತರ ಹಣವನ್ನ ನುಂಗಿ ನೀರು ಕುಡಿದಿದ್ದಾನೆ ಅನ್ನೋದನ್ನ ಭ್ರಷ್ಟಾಚಾರ ಆಗಿದೆ ಅನ್ನೋದು ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿದ್ರು. ಈ ಬೇಲಲ್ಲಿ ಬಂದಿರೋಂಥ ಒಬ್ಬ ಭ್ರಷ್ಟನ್ನ ನಾವು ಸಚಿವ ಸಂಪುಟದಲ್ಲಿ ತಗೋತೀನಿ ಅಂತಂದ್ರೆ ಏನ್ ಮಾಡೋಣ? ರಾಜ್ಯ ಜನ ಜಾಗೃತಿ ಆಗ್ಬೇಕು. ಇದ್ ಬಿಟ್ರೆ ಬೇರೆ ಇನ್ನೇನೂ ಇಲ್ಲ. ಜಾತಿನಲ್ಲಿ ಹೊಡಿತಾರೆ, ಧರ್ಮದಲ್ಲಿ ಹೊಡಿತಿದ್ದಾರೆ, ದುಡ್ಡಿನ ಅಹಂಭಾವದಿಂದ ಚುನಾವಣೆಯಲ್ಲಿ ಗೆಲ್ಲಂತ ಪ್ರಯತ್ನ ನಡೆಸ್ತಿದ್ದಾರೆ. ನಾನು ಅದಕ್ಕೋಸ್ಕರ ಈ 3 ವಿಧಾನಸಭಾ ಸಂದರ್ಭದಲ್ಲಿ ಹಿಂದೂ ಸಮಾಜಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರು ಹಿಂದೂಗಳ ರಕ್ಷಣೆ ಮಾಡ್ತಾರೋ ಅಂತವ್ರನ್ನ ದಯವಿಟ್ಟು ಗೆಲ್ಲಿಸಿ. ಇಲ್ಲ ಅಂತಂದ್ರೆ ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಯಾವ ರೀತಿ ನೋವು ಅನುಭವಿಸ್ತಾ ಇದಾರೋ ಅದೇ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳಿಗೂ ಬರುತ್ತೆ. ಅಲ್ಲಿ ಅತ್ಯಾಚಾರ, ಮತಾಂತರ ಲೆಕ್ಕ ಇಲ್ಲ. ಭ್ರಷ್ಟರನ್ನ ರಕ್ಷಣೆ ಮಾಡಿ ಮಂತ್ರಿ ಮಾಡ್ತಾ ಇದಾರೆ ಅನ್ನೋದು ವಿಶೇಷತೆ ಏನಿಲ್ಲ ಈ ಸರ್ಕಾರದಲ್ಲಿ. ಪ್ರತಿನಿತ್ಯ ಮೂಢ ಹಗರಣದ ಬಗ್ಗೆ ಯಾರ್ಯಾರಿಗೆ ಸೈಟ್ಗಳು ಕೊಟ್ಟಿದ್ದಾರೆ ಅನ್ನೋದು ದಿನ ಬರ್ತಾ ಇರೋಂಥ ಸಂದರ್ಭದಲ್ಲಿ ಭ್ರಷ್ಟರಿಗೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡಲ್ಲ ಅನ್ನೋಂಥ ಮಾತನ್ನ ಭ್ರಷ್ಟ ಮುಖ್ಯಮಂತ್ರಿ ಕೈಯಲ್ಲಿ ನಾವು ನಿರೀಕ್ಷೆ ಮಾಡಕ್ ಆಗಲ್ಲ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.